ಹಾಯ್ ಗೈಸ್, ವೆಲ್ಕಮ್ ಟು ಧನ್ಮೋಕ್ಷಿ ಯೂಟ್ಯೂಬ್ ಚಾನಲ್. ಇವತ್ತು ಬೆನಕ ಅಮಾವಾಸ್ಯೆಯ ಒಂದು ವಿಶೇಷವಾಗಿ ನಾವು ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡೋದಕ್ಕಿಂತ ಒಂದೆರಡು ರೆಮಿಡಿಗಳನ್ನ ತೋರಿಸ್ತೀನಿ. ಆ ಒಂದೆರಡು ರೆಮಿಡಿಗಳಿಂದ ಏನಪ್ಪ ಅಂತಂದರೆ ಒಂದು ಹಣಕಾಸಿನ ಸಮಸ್ಯೆಗಳೇನಾದ್ರು ಇದ್ದರೆ ಅದನ್ನು ನಾವು ಸಾಲ್ವ್ ಮಾಡ್ಕೋಬೋದು ಮತ್ತು ನಮ್ಮನೇಲಿ ಪಾಸಿಟಿವ್ ಎನರ್ಜಿನ ನಾವು ಕ್ರಿಯೇಟ್ ಮಾಡ್ಕೋಬೋದು. ನಮಗೆ ಈ ಒಂದು ರೆಮಿಡಿನ ಮಾಡೋದಕ್ಕೆ ಬೇಕಾಗುವಂತಹ ಒಂದು ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ 1 ಸ್ಪೂನ್ ಅರಿಶಿನ ಮತ್ತು ಒಂದು ಅರ್ಧ ಸ್ಪೂನ್ ಚಕ್ಕೆ ಪೌಡರು ಮತ್ತು ಇದಕ್ಕೆ ರೋಸ್ ವಾಟರ್ ಬೇಕಾಗುತ್ತೆ. ಇದಿಷ್ಟನ್ನು ತಗೊಂಡು ನಾವೇನು ಮಾಡಬೇಕು, ಹೊಸಲಿಗೆ ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ಇದರಿಂದ ನಮಗೆ ಒಳ್ಳೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಯಾವುದೇ ರೀತಿಯಾದಂಥ ನಮಗೆ ದೃಷ್ಟಿ ಆಗೋದು ಆ ಥರ ಏನೂ ಆಗಲ್ಲ. ನೆಕ್ಸ್ಟ್ ಇವಾಗ ಇನ್ನೊಂದು ಬೌಲಲ್ಲಿ ಒಂದು ಸ್ಪೂನ್ ಅರಿಶಿನ, ಸ್ವಲ್ಪ ಚಕ್ಕೆ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಮತ್ತೆ 1 ಸ್ಪೂನ್ ತುಪ್ಪ ಮತ್ತು 1 ಸ್ಪೂನ್ ತುಪ್ಪ ನೆಕ್ಸ್ಟು ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡಿದ್ದೀನಿ. ಈ ಒಂದು ರೆಮಿಡಿ ಇದನ್ನು ಎಲ್ಲಿ ಮಾಡಬೇಕಾಗುತ್ತೆ ಅಂತಂದರೆ ಡೋರಲ್ಲಿ ನಾವು ಬರಿಬೇಕಾಗುತ್ತೆ. ಸ್ವಸ್ತಿಕ್ಕನ್ನು ಒಂದು ಇದನ್ನು ಚಿಹ್ನೆಯನ್ನು ನಾವು ಅಲ್ಲಿ ಡೋರಲ್ಲಿ ಬರಿಬೇಕಾಗುತ್ತೆ. ಇದರಿಂದ ಕೂಡ ನಮಗೆ ತುಂಬ ಒಂದು ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಮನೇಲಿ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಇದಾದ ನಂತರ ಮತ್ತೆ ನಾವು ದೇವ್ರ ಮನೆ ಬಾಗಿಲಿಗೂ ಕೂಡ ಇದೇ ರೀತಿಯಲ್ಲಿ ನಾವು ಏನು ನೀಟಾಗಿ ಒಂದು ಹಸಿ ಬಟ್ಟೆಯಲ್ಲಿ ಒರೆಸಿ ಅದಾದ ನಂತರ ನಾವು ಮಿಕ್ಸ್ ಮಾಡಿರುವಂತಹ ಈ ಒಂದು ಏನು ರೆಮಿಡಿ ಇದೆ ಇದನ್ನು ದೇವ್ರ ಮನೆಗೂ ಕೂಡ ಅಪ್ಲೈ ಮಾಡಬೇಕಾಗತ್ತೆ. ಜೊತೆಗೆ ಅದು ದೇವ್ರ ಮನೆಗೆ ನಾವು ರಂಗೋಲೆ ಮತ್ತು ಅರಿಶಿನ ಕುಂಕುಮ ಹೂವನ್ನು ಇಟ್ಟು ಪೂಜೆನ ಮಾಡಬೇಕಾಗತ್ತೆ. ಸದಾ ಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸಬೇಕು ಅಂದರೆ ಯಾವಾಗಲೂ ನಾವು ದೇವ್ರ ಮನೆನ ನಾವು ಧೂಪವನ್ನು ಹಚ್ಚಬೇಕಾದ್ರೆ ನಾವು ಒಂದು ಹಸುವಿನ ಸೆಗಣಿಯ ಒಂದು ಬೆರಣಿಯನ್ನು ಬೇಕಾದರೆ ನಾವು ಯೂಸ್ ಮಾಡೋದ್ರಲ್ಲಿ ತುಂಬ ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಇದಕ್ಕೆ ಸ್ವಲ್ಪ ತುಪ್ಪ, ಲವಂಗ ಮತ್ತು ಕರ್ಪೂರ, ಪಚ್ಚಕರ್ಪೂರ ಅಂತ ಸಿಗುತ್ತೆ. ಇಂಥದ್ದನ್ನು ಯೂಸ್ ಮಾಡೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಲೈಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್.